कर्नाटका गुलबर्गा शहर के जगत सर्कल से लेकर डिप्टी कमिश्नर ऑफिस तक बड़े पैमाने पर एहतजाजी रैली निकाली गई। इस रैली को मुकामी कोली समाज और कब्बलिगा समाज के रहनुमाओं और कोली समाज के मर्द व खवातीन ने रियासती हुकूमत के खिलाफ नारेबाजी करते हुए रियासती हुकूमत से मुतालबा किया कि कोली समाज के नौजवान रहनुमा को पिछले दिनों बेरहमी से कत्ल किया गया। इससे पहले भी एक नौजवान का कत्ल हुआ। कोली समाज की लड़कियों को बेइज्जत किया जा रहा है। इस बात को लेकर मुकामी हुक्काम और रियासती हुकूमत पर नाराजगी जाहिर करते हुए डिप्टी कमिश्नर के तवस्सुत से रियासती वजीर आला सिद्धरामैया को मेमोरेंडम पेश किया। कोली समाज के लीडर आवन्ना मेकरी ने मीडिया के नुमाइंदों से बात करते हुए तफसीलात बयान की। आवन्ना मेकरी ने गुलबर्गा जिले के इंचार्ज मिनिस्टर प्रियंका खरगे पर भी इल्जाम लगाया कि प्रियंका खरगे ने उन्हें इंसाफ दिलवाने का वादा किया था, मगर 1.5 महीने गुजरने के बावजूद कातिलों के ताल्लुक से कोई कार्रवाई नहीं की गई। ब्यूरो रिपोर्ट, अतराफ टीवी उर्दू न्यूज। आता मुंडे को लेकर सर ಕೋಲಿ ಕಬ್ಬಲಿಯ ಸಮನ್ವಯ ಸಮಿತಿ ವತಿಯಿಂದ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇತ್ತೀಚೆಗೆ ಕೋಲಿ ಸಮಾಜದಲ್ಲಿ ನಡೆಯುತ್ತಿರುವಂತ ಏನು ಸರಣಿ ಬರ್ಬರ ಹತ್ಯೆಗಳು ಮತ್ತು ಅತ್ಯಾಚಾರ ಪ್ರಕರಣಗಳು ಮತ್ತು ಪ್ರಚೋದಿತ ಆತ್ಮಹತ್ಯೆಗಳಲ್ಲದೆ ಇವತ್ತಿನ ದಿವಸ ನಮ್ಮ ಕೋಲಿ ಸಮಾಜ ಮುಖಂಡರಿಗೆ ಮತ್ತು ಯುವಕರಿಗೆ ಇವತ್ತ ಕೊಲೆ ಬೆದರಿಕೆ ಹಾಕುವಂತ ಹಲವಾರು ಪ್ರಕರಣಗಳು ಇವತ್ತ ಮುಂದಿಟ್ಟುಕೊಂಡು ಈ ನಮ್ಮ ಸಮಾಜಕ್ಕೆ ಒಂದು ಸೂಕ್ತವಾದಂತ ನ್ಯಾಯ ಕೊಡಬೇಕು ಮತ್ತು ಆ ಕೋಲಿ ಸಮಾಜ ಮುಖಂಡರು ಮತ್ತು ಯುವಕರು ಭಯಭೀತರಿದ್ದಾರೆ, ಅವರಿಗೆ ಸೂಕ್ತವಾದಂತ ಕ್ರಮ ತೆಗೆದುಕೊಳ್ಳಬೇಕೆನ್ನುವಂತ ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡು ಇವತ್ತಿನ ದಿವಸ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ। ನಮ್ಮ ಮುಖ್ಯ ಉದ್ದೇಶ ಇಷ್ಟೇ, ಇತ್ತೀಚೆಗೆ ಮೊನ್ನೆ 29ನೇ ತಾರೀಕಿನ ದಿವಸ ನಮ್ಮ ಕೋಲಿ ಸಮಾಜದ ಯುವ ಮುಖಂಡರಾದಂಥ ಗಿರೀಶ್ ಚಕ್ರ ಇವರನ್ನು ಕೆಲವ ದುಷ್ಕರ್ಮಿಗಳು ಉಸಲಾಯಿಸಿ ಇವತ್ತ ಅವರಿಗೆ ಬರ್ಬರ ಹತ್ಯೆಯನ್ನು ಮಾಡಿದ್ದು ಇಡೀ ಕೋಲಿ ಸಮಾಜ ಬಲವಾಗಿ ಖಂಡಿಸುತ್ತದೆ। ಇದನ್ನು ಖಂಡಿಸಿ ಆ ಏನು ದುಷ್ಕರ್ಮಿಗಳು ಇವತ್ತ ಕೊಲೆ ಮಾಡಿದಾರ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು। ಕೇವಲ ಇದು ಮೇಲ್ನೋಟಕ್ಕೆ ಕೆಲವು ದುಷ್ಕರ್ಮಿಗಳು ಕೊಲೆ ಮಾಡಿದವು ಕಾಣಿಸ್ತವ, ಆಗ ಇದ್ರ ಹಿಂದೆ ಕಾಣದ ಕೈಗಳ ಕೈವಾಡವಿದೆ। ಆದ್ದರಿಂದ ಆ ಕಾಣದ ಕೈವಾಡವನ್ನು ಬಯಲಿಗೆಳೆದು ಅವರಿಗೆ ತಕ್ಕ ಶಾಸ್ತಿ ಕೊಡುವಂತ ಒಂದು ಕೆಲಸನೂ ಕೂಡ ತೀಕ್ಷ್ಣವಾಗಿ ಆಗಬೇಕು। ಇವೆಲ್ಲ ಆಗಲ್ಲದೆ ಇವತ್ತಿನ ದಿವಸ ಹಲವಾರು ಕಲಗುರ್ತಿ ಗ್ರಾಮದಲ್ಲಿ ಏನು ನಮ್ಮ ದೇವಾನಂದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಮಾರು 45 ದಿವಸಗಳ ಕಾಲ ಧರಣಿ ಸತ್ಯಾಗ್ರಹ ನಡೆಸಿದ್ದೀವಿ। ಆ ಧರಣಿ ಸತ್ಯಾಗ್ರಹ ನಡೆಸಿದ್ರು ಕೂಡ ಆ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತಿನ ಬಂದು ಇನ್ನೆಲ್ಲ ಬೇಡಿಕೆಗಳು ಈಡೇರಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ರು, ಆದ್ರೆ ಇಲ್ಲಿವರೆಗೆ ಯಾವ ಒಂದು ಬೇಡಿಕೆಗಳನ್ನು ಈಡೇರಿಸಿಲ್ಲ। ಹೀಗಾಗಿ ಕೊಟ್ಟ ಮಾತಿನಂತೆ ಇವತ್ತಿನ ದಿವಸ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಇವತ್ತಿನ ದಿವಸ ಆ ಬೇಡಿಕೆಯನ್ನು ಈಡೇರಿಸಬೇಕು। ಇವತ್ತ ಮಾತೆತ್ತಿದ್ರೆ ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದಿದ್ದೀವಿ, ನಾವು ಮಾತು ಕೊಟ್ಟಂತೆ ನಡೀತೀವಿ ಅಂತೇಳಿ, ಆದ್ರೆ ಇವತ್ತಿನ ದಿವಸ ಮಾತು ಕೊಟ್ಟಂತೆ ನಡೆದಿಲ್ಲ ನಮ್ಮ ಪ್ರಿಯಾಂಕಾ ಸಾಹೇಬರು। ಅವರ ಮಾತಿಗೆ ಬದ್ಧರಾಗಿ ಇವತ್ತಿನ ದಿವಸ ಈ ಸಮಾಜಕ್ಕೆ ಮೋಸ ಮಾಡಲಾರ್ದನೆ ಯಾವ ರೀತಿಯಾಗಿ ಸುಮಾರು ಅವರ ತಂದೆಯವರು ಹಿಡ್ಕೊಂಡು ಸುಮಾರು 9 ಬಾರಿ ಈ ಕೋಲಿ ಸಮಾಜ ಹೆಸರಿನ ಮೇಲೆ ಅಧಿಕಾರವನ್ನು ಅನುಭವಿಸಿದ್ದಾರೆ। ಅವರು ಕೂಡ ಕೋಲಿ ಸಮಾಜ ಹೆಸರಿನ ಮೇಲೆ ಅಧಿಕಾರವನ್ನು ಅನುಭವಿಸಿದ್ದಾರೆ, ಆದರೆ ಕೋಲಿ ಸಮಾಜದ ಮೇಲೆ ಇವತ್ತ ಅತ್ಯಾಚಾರಗಳು, ಕೊಲೆಗಳು, ಇವತ್ತಿನ ದಿವಸ ಪ್ರಚೋದಿತ ಆತ್ಮಹತ್ಯೆಗಳು ಆದರೂ ಕೂಡ ಇವತ್ತಿನ ದಿವಸ ಕಣ್ಣಿದ್ರು
ಇವತ್ತು ನೋಡ್ಲಾರ್ದಂಗ ಕಿವಿದು ಬಾಯಿ ಇರ್ಲಾರ್ದಂಗ ಇವತ್ತು ಸರ್ಕಾರ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಈ ವೈಫಲ್ಯವನ್ನು ಖಂಡಿಸಿ ನಾವು ಇವತ್ತಿನ ದಿವಸ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಜಗತ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಇನ್ನೂ ಹಲವಾರು ಸುಮಾರು 17 ಪ್ರಕರಣಗಳು ಈ ಕೋಲಿ ಸಮಾಜ ಮೇಲೆ ಆಗಿವೆ. ಎಲ್ಲ ಪ್ರಕರಣಗಳ ಬಗ್ಗೆ ಇವತ್ತು ತಾರ್ಕಿಕ ಅಂತ್ಯ ಆಡಬೇಕು, ಅವರಿಗೆ ನ್ಯಾಯ ಕೊಡಿಸಬೇಕೆನ್ನುವಂತಹ ಒಂದು ಭರವಸೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯವರು ನೀಡಿದಾಗ ಮಾತ್ರ ಅಲ್ಲಿಂದ ನಾವು ಕದಡ್ತೀವಿ. ಅಲ್ಲಿವರೆಗೆ ನಾವು ಹೋರಾಟ ಮುಂದುವರಿಸ್ತೀವಿ ಅನ್ನೋದು ನಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ. ಧನ್ಯವಾದ. अतराफ टीवी, हर बात सच के साथ।